ಸ್ನೇಹಿತರೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. ಜೊತೆಗೆ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ಯಾವ ರೀತಿ ನಮ್ಮ ದೇಹಕ್ಕೆ ಪರಿಣಾಮಗಳು ಬೀಳ್ತಾ ಹೋಗುತ್ತೆ ಅನ್ನೋದನ್ನು ಸಹ ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋ ನೇರವಾಗಿ ನಿಮ್ಮನ್ನ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಮಸ್ಕಾರಾಸನ. ಉಸಿರು ತೊಳ್ತಾ ಊರ್ಧ್ವಾಸನ ಸ್ಥಿತಿ. ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ಪಾದ ಹಸ್ತಾಸನ. ಮಂಡಿ ನೇರ ಇರುತ್ತೆ, ಎಡಪಾದ ಮುಂದೆ ಇರುತ್ತೆ, 15 ಬೆರಳು ಸಹ ಸಮಾನವಾಗಿರುತ್ತೆ. ಹೇಟಪಾದ ಪ್ರಸರಣಾಸನ. ಅಧೋಮುಖ ಶ್ವಾನಾಸನ. ಸಾಧ್ಯವಾದಷ್ಟು ನಿಮ್ಮ ತಲೆಯನ್ನು ನೆಲಕ್ಕೆ ಮುಟ್ಟಿಸ್ತೀರಾ. ಅಷ್ಟಾಂಗ ನಮಸ್ಕಾರಾಸನ. ಉಸಿರನ್ನ ಹೊರತಗೊಳ್ಳುತ್ತಾ ಭುಜಂಗಾಸನ ಸ್ಥಿತಿ. ಎದೆಯನ್ನು ಎಷ್ಟು ಸಾಧ್ಯನಷ್ಟು ವಿಸ್ತಾರಗೊಳಿಸ್ತಾ ಹೋಗಿ. ಭೂಧರಾಸನ ಸ್ಥಿತಿ. ತಲೆಯನ್ನು ನೆಲಕ್ಕೆ ಮುಟ್ಟಿಸ್ತೀರಾ. ಏಕಪಾದ ಪ್ರಸರಣಾಸನ. ಬಲಪಾದ ಮುಂದೆ ಬರುತ್ತೆ, 15 ಬೆರಳು ಸಹ ಸಮಾನವಾಗಿರುತ್ತೆ. ದ್ವಿಪಾದ ಪ್ರಸರಣಾಸನ ಅಥವಾ ಪಾದ ಹಸ್ತಾಸನ ಸ್ಥಿತಿ. ಉಸಿರನ್ನ ತಗೊಳ್ತಾ ಊರ್ಧ್ವಾಸನ, ನಮಸ್ಕಾರಾಸನ ಸ್ಥಿತಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಸೂರ್ಯ ನಮಸ್ಕಾರವನ್ನ ಯಾವ ರೀತಿ ನಮ್ಮ ಉಸಿರಾಟದ ಜೊತೆ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೊಂಡ್ಬಂದ್ರಿ. ಈಗ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಾವ್ಯಾವ ರೀತಿ ಪರಿಣಾಮಗಳು ಬೀಳುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲಿಗೆ ಈ ಸೂರ್ಯ ನಮಸ್ಕಾರವನ್ನ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯನ ಬೆಳಕಿನ ಅಡಿಯಲ್ಲಿ ಯಾರು ಅಭ್ಯಾಸ ಮಾಡ್ತಾರೋ ಅವರಲ್ಲಿ ವಿಟಮಿನ್ ಡಿ ಅನ್ನುವಂತಹ ಕೊರತೆ ಅನ್ನುವಂಥದ್ದು ಹೆಚ್ಚಾಗಿ ಕಾಣೋದಿಲ್ಲ ಸ್ನೇಹಿತರೆ. ಈ ಒಂದು ವಿಟಮಿನ್ ಡಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಮ್ಮ ದೇಹಕ್ಕೆ ತುಂಬ ಅಗತ್ಯವಾಗಿರುವಂತಹ ವಿಟಮಿನ್ ಆಗಿದೆ ಸ್ನೇಹಿತರೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಅನ್ನುವಂಥದ್ದು ತುಂಬ ಗ್ಲೋ ಆಗ್ತಾ ಬರುತ್ತೆ, ತುಂಬ ಶೈನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಸೂರ್ಯ ನಮಸ್ಕಾರವನ್ನ ಯಾರು ಸೂರ್ಯನ ಬೆಳಕಿನ ಅಡಿಯಲ್ಲಿ ಮಾಡ್ತಾ ಇರ್ತಾರೋ ಅಂಥವರಿಗೆ. ಜೊತೆಗೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಏನಾದರೂ ತೊಂದರೆ ಇದ್ರೆ, ಉಸಿರಾಟವನ್ನ ಸಲೀಸಾಗಿ ಆಡ್ಲಿಕ್ಕಿರುವಂತಹ ಒಂದು ಆಸನದ ಜೊತೆ ಇರುವಂತಹ ಒಂದು ಅಭ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಈ ಒಂದು ಸೂರ್ಯ ನಮಸ್ಕಾರ. ಜೊತೆಗೆ ಯಾರಿಗೆ ತುಂಬ ಒಬೆಸಿಟಿ ಇರುತ್ತೆ, ಯಾರಿಗೆ ತುಂಬ ಹೊಟ್ಟೆಯಲ್ಲಿ ಬೊಜ್ಜಿದೆ ಅನ್ನುವಂಥದ್ದು ಯಾರು ಹೇಳ್ತಾ ಇರ್ತೀರಲ್ಲ, ಸೊ ಅಂಥವ್ರು ಪ್ರತಿನಿತ್ಯ ಇದನ್ನು ಕನಿಷ್ಠ ಅಂದ್ರೂ ಒಂದು 12 ಬಾರಿ 15 ಬಾರಿ ಈ ರೀತಿ 18 ಬಾರಿ ಕಂಟಿನ್ಯೂ ಆಗಿ ಅಭ್ಯಾಸವನ್ನು ಮಾಡ್ತಾ ಹೋದ್ರೆ ನಿಮಗೆ ಈ ಒಂದು ಒಬೆಸಿಟಿ ಅನ್ನುವಂಥದ್ದು ಸಹ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಇದಿಷ್ಟು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸಿಗುವಂತಹ ಒಂದಿಷ್ಟು ಪರಿಣಾಮಗಳು ನಮ್ಮ ದೇಹಕ್ಕೆ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮುಂದಿನ ಒಂದು ವಿಡಿಯೋ ಏನಾದರೂ ಅಪ್ಡೇಟ್ ಆದರೆ ನೇರವಾಗಿ ನಿಮಗೆ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ.